2019 ಯಶ್ ಅವರ ಬರ್ತ್ಡೇ ದಿನ ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ ಅಂತ ಅವ್ರ ಫ್ಯಾನ್ ಬೆಂಕಿ ಹಚ್ಕೊಂಡ್ ಸತ್ತೋದ. ಇನ್ನು ಈ ಹುಡುಗ ಡೆಲ್ಲಿಯಿಂದ ಜಾರ್ಖಂಡ್ ವರ್ಗು ಸೈಕಲ್ ನಾಗ ಹೋಗಿ ಜಾರ್ಖಂಡ್ ನಾಗಿರಂತ ಧೋನಿ ಅವ್ರ ಫಾರ್ಮ್ ಹೌಸ್ ಹೊರಗಡೆನೆ ಟೆಂಟ್ ಹಾಕೊಂಡ್ ಕಾದ. ಕೊಹ್ಲಿ ಫ್ಯಾನು ತನ್ನ ಫ್ರೆಂಡ್ ನ ಸಾಯಿಸೇ ಬಿಡ್ತಾನ. ಇನ್ನು IPL ಟೈಮ್ ನಾಗ ಅಂತೂ ಈ ಫ್ಯಾನ್ ವಾರ್ಸ್ ಗಳು ಇನ್ನು ನೆಕ್ಸ್ಟ್ ಲೆವೆಲ್ ಹೋಗಿರ್ತಾವ. ಕೊಹ್ಲಿ ಇಲ್ಲೇ ನಮ್ ದೇಶದಾಗ ಇದ್ದಿದ್ರ ಲಂಡನ್ ನಾಗ ಓಡಾಡದಷ್ಟು ಫ್ರೀ ಆಗಿ ಓಡಾಡಕ್ ಆಗುತ್ತಾ? ಆಮೇಲೆ ಈ ತರದ್ ಫ್ಯಾನ್ಸ್ ಕೈ ಇಲ್ಲ ಮೈನ ಚೆಕ್ ಮಾಡ್ರಿ, ಅವ್ರ ಫೇವ್ರೇಟ್ ಇರೋದು ಹೆಸರಂತೂ ನಿಮಗೆ ಸಿಕ್ತತಿ. ಈಗಿನ ಕಾಲದಾಗ ಕೆಲವು ಫ್ಯಾನ್ಸ್ ಗಳು ಅವ್ರ ಸ್ವಂತ ಅಪ್ಪಗ್ ಬೈದ್ರು ಬೈಸ್ಕೊಂಡ್ಬಿಡ್ತಾರ, ಆದ್ರೆ ಅವ್ರ ಫೇವ್ರೇಟ್ ಹೀರೋಗ್ ಬೈದ್ರು ಮಾತ್ರ ಬೈಸ್ಕೊಳಲ್ಲ. 2019 ಯಶ್ ಅವರ ಬರ್ತ್ಡೇ ದಿನ ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ ಅಂತ ಅವ್ರ ಫ್ಯಾನು ಬೆಂಕಿ ಹಚ್ಕೊಂಡ್ ಸತ್ತೋದ. 2024 ಯಶ್ ಅವ್ರ ಕಟ್ಔಟ್ ನ ನಿಲ್ಸ್ಬೇಕಾರ ಶಾರ್ಟ್ ಸರ್ಕ್ಯೂಟ್ ಆಗಿ 3 ಜನ ಫ್ಯಾನ್ಸ್ ಸತ್ತೋದ್ರು. ಪುನೀತ್ ರಾಜ್ಕುಮಾರ್ ಅವರು ಸತ್ತಾಗ ಆ ನ್ಯೂಸ್ ನ ತಡ್ಕೊಳಕ್ ಆಗ್ಲಿಲ್ಲಂಗ 7 ಜನ ಫ್ಯಾನ್ಸ್ ಸತ್ತೋದ್ರು. ಅಂಬರೀಶ್ ಅವ್ರು ಸತ್ತಾಗ ಒಬ್ಬ ಫ್ಯಾನು ಟ್ರೈನಿಗೆ ತಲಿ ಕೊಟ್ಟು ಸತ್ತೋದ. ಮೊನ್ನೆ ಪ್ರಭಾಸ್ ಅವ್ರದ್ದು ರಾಜಾ ಸಾಬ್ ಫಿಲಿಂ ರಿಲೀಸ್ ಆದಾಗ ಥಿಯೇಟರ್ ಒಳಗಡೆನೆ ಬೆಂಕಿ ಹಚ್ಚಿದ್ರು ಪ್ರಭಾಸ್ ಫ್ಯಾನ್ಸ್. ಇನ್ನು ತಮಿಳ್ನಾಡಿನಾಗ ವಿಜಯ್ ಫ್ಯಾನ್ಸ್ ಥಿಯೇಟರ್ ಒಳಗಡೆ ಇರೋಂತ ಸೀಟ್ ಗಳನ್ನೆಲ್ಲ ಮುರಿದಾಕಿದ್ರು. ಇನ್ನು ಈ ಹುಡುಗನ ನೋಡ್ರಿ, ಶಾರುಖ್ ಖಾನ್ ನ ಮೀಟ್ ಹಾಕೋಸ್ಕರ ಅವ್ರ ಮನಿ ಹೊರಗಡೆ 3 ತಿಂಗಳು ನಾಯಿ ತರ ಕಾದನ. ಇನ್ನು ಈ ಹುಡುಗ ಡೆಲ್ಲಿಯಿಂದ ಜಾರ್ಖಂಡ್ ವರ್ಗು ಸೈಕಲ್ ನಾಗ ಹೋಗಿ ಜಾರ್ಖಂಡ್ ನಾಗಿರಂತ ಧೋನಿ ಅವ್ರ ಫಾರ್ಮ್ ಹೌಸ್ ಹೊರಗಡೆನೆ ಟೆಂಟ್ ಹಾಕೊಂಡ್ ಕಾದ. ಬರೀ ಒಂದ್ಸಲ ಅವ್ರನ್ನ ನೋಡಕೋಸ್ಕರ. ಇನ್ನು ಪುಷ್ಪ 2 ಫಿಲ್ಮ್ ಇಂದು ಪ್ರೀಮಿಯರ್ ಇದ್ದಾಗ ಅಲ್ಲು ಅರ್ಜುನ್ ಅವರು ಆಡಿಯನ್ಸ್ ರಿಯಾಕ್ಷನ್ ನೋಡೋಕೋಸ್ಕರ ಥಿಯೇಟರ್ ಬಂದಿದ್ರು. ಈ ಥಿಯೇಟರ್ ಅಲ್ಲು ಅರ್ಜುನ್ ಫ್ಯಾನ್ಸ್ ಯಾವ ಲೆವೆಲ್ ದೂಕಾಟ ಹಾಕತ್ತಂದ್ರ, ಒಂದ್ ಆಂಟಿ ಮತ್ತೆ ಅವ್ರ ಮಗ ಕೆಳಗಡೆ ಬಿದ್ದಾಗ ಜನರೆಲ್ಲರೂ ಅವ್ರನ್ನ ತುಳ್ಕಂತ ಹೋಗಿ ಆ ಆಂಟಿ ಸತ್ತ ಹೋಗಾರ. ಆಮೇಲೆ ಅವ್ರ ಮಗುಗ ಸೀರಿಯಸ್ ಆಗಿದ್ಕ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರ. ಸೊ ಈ ಎಲ್ಲ ಇನ್ಸಿಡೆಂಟ್ ಗಳು ನೋಡ್ತಿದ್ರ ಇಂಡಿಯಾದಾಗಿರಂತ ಒಂದು ಟಾಕ್ಸಿಕ್ ಫ್ಯಾನ್ ಕಲ್ಚರ್ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗತಿ. ಆಮೇಲೆ ತನ್ನ ಫೇವರೇಟ್ ಹೀರೋಗೋಸ್ಕರ ಇನ್ನೊಂದು ವ್ಯಕ್ತಿನ ಸಾಯಿಸಕ್ ಕೂಡ ಹೆಂಗ್ ರೆಡಿ ಹಾಕನ ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ನಾನು ನಿಮಗೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಯಾವ ತರ ಫ್ಯಾನ್ ಹಾಕನ ಅಂತ ಹೇಳ್ತೀನಿ. ಇದಕ್ಕ ನಾನು KGF ಫಿಲ್ಮ್ ನ ಒಂದು ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ತೀನಿ. ಸೊ ರವಿ ಅನ್ನ 28 ವರ್ಷದ ಯುವಕ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಗ ಕೆಲಸ ಮಾಡ್ತಿರ್ತಾನ. ಇವನ್ ಲೈಫ್ ಬಹಳ ನಾರ್ಮಲ್ ಇರ್ತತಿ, ಬರೀ ವರ್ಕ್ ಮಾಡೋದು ಮತ್ತೆ ಮನಿಗ್ ಬರೋದು ಅಷ್ಟೇ ಇವನ್ ಕೆಲಸ ಆಗಿರ್ತತಿ. ಆದ್ರೆ ರವಿಗೆ ಫಿಲಿಮ್ಸ್ ನ ನೋಡೋದಂದ್ರ ಬಹಳ ಇಷ್ಟ, ಅದ್ರಾಗೂ ಯಶ್ ಅವ್ರ ಫಿಲಿಮ್ಸ್ ನೋಡೋದಂದ್ರ ಇನ್ನೂ ಜಾಸ್ತಿ ಇಷ್ಟ ರವಿಗೆ. ಸೊ 2018 ರಿಲೀಸ್ ಆದಂತ KGF ಚಾಪ್ಟರ್ 1 ಫಿಲಿಮ್ ನ ರವಿ ಥಿಯೇಟರ್ ಆಗ ಅವ್ನ ಫ್ರೆಂಡ್ಸ್ ಜೊತೆಗೆ ನೋಡ್ತಾನ. ಸೊ ರವಿ ತನ್ನ ಲೈಫ್ ನಾಗ ಏನೇನ್ ಮಾಡಕ್ ಆಗಲ್ಲೋ ಅದನ್ನ ಅವ್ನ ಸ್ಕ್ರೀನ್ ಮೇಲೆ ನೋಡ್ತಾನ ಯಶ್ ಅವ್ರು ಮಾಡ್ತಿರೋದನ್ನ. ಫಾರ್ ಎಕ್ಸಾಂಪಲ್ ಯಶ್ ಅವ್ರು ಮಾಡ್ತಿರೋಂತ ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತೆ ಆ ಒಂದು ಆಕ್ಟಿಂಗ್ ಆಗಿರ್ಬೋದು, ರವಿ ತನ್ನ ಲೈಫ್ ನಾಗ ಮಾಡಕ್ ಆಗಲ್ಲ. ಆದ್ರಿಂದಾಗಿ ಯಶ್ ಅವರು ಅದನ್ನ ಸ್ಕ್ರೀನ್ ಮೇಲೆ ಮಾಡ್ತಿರೋದನ್ನ ನೋಡಿ ಅವನು ಅವರಿಗೆ ಎಮೋಷನಲಿ ಕನೆಕ್ಟ್ ಆಕಾನ. ಸೊ KGF ಫಿಲ್ಮ್ ನಾಗ ಯಶ್ ಅವ್ರು ಮಾಡಿದಂತ ಆ ಒಂದು ಅಮೇಜಿಂಗ್ ಆಕ್ಟಿಂಗ್ ರವಿಗೆ ಬಹಳ ಅಂದ್ರ ಬಹಳ ಇಷ್ಟ ಆಗತಿ. ಮತ್ತೆ ರವಿ ಯಶ್ ಅವರಿಗೆ ಒಂದು ಹಾರ್ಡ್ ಕೋರ್ ಫ್ಯಾನ್ ಹಾಕನ. ಈಗ ರವಿ ಸೋಷಿಯಲ್ ಮೀಡಿಯಾದಾಗ ಯಶ್ ಅವ್ರನ್ನ ಫಾಲೋ ಮಾಡ್ತಾನ. ಆಮೇಲೆ ಯಶ್ ಅವ್ರ ರಿಲೇಟೆಡ್ ಏನೇ ನ್ಯೂಸ್ ಬಂದ್ರು ಮತ್ತೆ ಯಾವ್ದೇ ವಿಡಿಯೋಸ್ ಬಂದ್ರು ಬಹಳ ಡೀಪ್ ಆಗಿ ಕುತ್ಕೊಂಡು ಸೀರಿಯಸ್ ಆಗಿ ನೋಡ್ತಾನ. ಸೊ ಈಗ ಸಿಚುವೇಶನ್ ಯಾವ ತರ ಆಗೈತೆ ಅಂದ್ರ ಯಶ್ ಅವ್ರ ಲೈಫ್ ನಾಗ ಏನಾದ್ರು ಒಂದು ಹ್ಯಾಪಿ ಇನ್ಸಿಡೆಂಟ್ ನಡೀತಪ್ಪ ಅಂದ್ರ ರವಿ ಸತಿಗೂ ಇಲ್ಲಿ ಹ್ಯಾಪಿ ಆಗಿರ್ತಾನ. ಅಕಸ್ಮಾತ್ ಯಶ್ ಅವ್ರ ಲೈಫ್ ನಾಗ ಏನಾದ್ರು ಕೆಟ್ಟದಾಗಿ ಇಲ್ಲಾಂದ್ರೆ ಕಾಂಟ್ರವರ್ಸಿ ಆತಪ್ಪ ಅಂದ್ರ ರವಿ ಇಲ್ಲಿ ತನ್ನ ಲೈಫ್ ನಾಗ ಬಹಳ ಡಲ್ ಹಾಕನ. ಸೊ ಯಶ್ ಅವ್ರ ಮೇಲೆ ಇದ್ದಂತ ರವಿದು ಲವ್ ದಿನೇ ದಿನೇ ಒಬ್ಸೆಷನ್ ಆಗಿ ಕನ್ವರ್ಟ್ ಆಗಿ ಸ್ಟಾರ್ಟ್ ಆಗತಿ. ಸೊ ಬರ್ತ್ಡೇ ದಿನ ನಮ್ ಬಾಸ್ ನಾನು ಡೈರೆಕ್ಟ್ ಆಗಿ ಮೀಟ್ ಆಗ್ಲೇಬೇಕಂತ ರವಿ ಯಶ್ ಅವ್ರ ಮನೆ ಹತ್ರ ಹೋಗಾನ. ಆದ್ರೆ ಯಶ್ ಅವರು ಬರ್ತ್ಡೇ ದಿನ ಮನೆಗಿಲ್ಲ ಅಂತ ವಾಚ್ಮ್ಯಾನ್ ಹೇಳ್ತಾನ. ಸೊ ವಾಚ್ಮ್ಯಾನ್ ಮೋಸ್ಟ್ಲಿ ಸುಳ್ಳು ಹೇಳ್ತಿರ್ಬೋದು, ಯಶ್ ಅವ್ರು ಒಳಗಡೆನೆ ಅದಾರ ಅಂತ ರವಿ ಅಲ್ಲಿ ಅವ್ರ ಯಶ್ ಅವ್ರ ಮನೆ ಮುಂದೆ ಬಹಳ ಗಲಾಟೆ ಮಾಡ್ತಾನ. ಆದ್ರೆ ಅವತ್ತು ರಿಯಲ್ ಆಗಿ ಯಶ್ ಅವರು ಊರಾಗಿರಲ್ಲ. ಬರ್ತ್ಡೇ ದಿನ ನಮ್ ಬಾಸ್ ನಾನು ನೋಡಕ್ ಆಗ್ಲಿಲ್ಲ ಅಂತ ರವಿ ಬಹಳ ಅಂದ್ರ ಬಹಳ ಡಿಸಪಾಯಿಂಟ್ ಆಕಾನ. ರವಿ ಎಷ್ಟ್ರ ಮಟ್ಟಿಗೆ ಡಿಸಪಾಯಿಂಟ್ ಆಕಾನಪ್ಪ ಅಂದ್ರ ಯಶ್ ಅವ್ರ ಮನೆ ಮುಂದೆನ ಪೆಟ್ರೋಲ್ ಹಾಕೊಂಡು ತನ್ನ ಮೈಗೆ ಬೆಂಕಿ ಹಚ್ಕೊಂಡ್ ಸತ್ತೋಗ್ಬಿಡ್ತಾನ. ನೋಡ್ರಿ, ನಾನು ಇಲ್ಲಿ ಕೊಟ್ಟಂತ ರವಿದ ಎಕ್ಸಾಂಪಲ್ ನಾನೇ ಉಡ್ಸ್ಕೊಂಡ್ ಹೇಳ್ರಿ ಅಂತ ಎಕ್ಸಾಂಪಲ್ ಅಲ್ಲ, ಇದು ಆಕ್ಚುಲಿ ರಿಯಲ್ ಆಗಿ ನಡೆದ್ರ ಅಂತ ಇನ್ಸಿಡೆಂಟ್ 2019 ಇಲ್ಲಿ ಸ್ಕ್ರೀನ್ ಮೇಲೆ ನೋಡಕತ್ತಿರಲ್ಲ, ಇದಾ ರವಿದು ಎಕ್ಸಾಕ್ಟ್ ರಿಯಲ್ ಫೋಟೋ. ಗಾಯಗೊಂಡಿದ್ರು, ಹಾಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಷ್ಟೇ ಚಿಕಿತ್ಸೆಯನ್ನ ಕೊಟ್ಟರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದ ರವಿ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮುಂಜಾನೆ ಸಾವನ್ನಪ್ಪಿದ್ದಾರೆ. ಸೊ ಈ ಇನ್ಸಿಡೆಂಟ್ ಆದ್ಮ್ಯಾಗ ಯಶ್ ಅವರು ರವಿ ಮನೆಗೆ ಹೋಗಿ ಅವ್ರ ಪೇರೆಂಟ್ಸ್ ಗೆಲ್ಲ ಸಮಾಧಾನ ಮಾಡ್ತಾರ. ಬಟ್ ಒಂದ್ಸಲ ಇದ ಇನ್ಸಿಡೆಂಟ್ ನ ಯಶ್ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ರಿ. ನಿಮ್ ಬರ್ತ್ಡೇ ದಿನ ಅದ್ರಾಗೂ ಸ್ಪೆಷಲ್ ದಿನ, ಯಾಕಂದ್ರೆ ಇದು ವರ್ಷಕ್ಕೆ ಒಂದ ಸಲ ಬರ್ತೈತಿ, ಹ್ಯಾಪಿ ಆಗಿರೋಂತ ದಿನ. ಇಂಥ ದಿನ ಯಾರೋ ಒಬ್ರು ನಿಮಗೋಸ್ಕರ ಸತ್ರ ಹೆಂಗ್ ಅನ್ಸ್ಬೋದು ನಿಮಗೆ? ನೋಡ್ರಿ, ರವಿಗೆ ಯಶ್ ಅವರು ದೇವ್ರಿದ್ದಂಗ. ರವಿ ಲೈಫ್ ತುಂಬಾ ಬರೀ ಯಶ್ ಅವರೇ ತುಂಬ್ಕೊಂಡಿದ್ರು. ಆದ್ರೆ ಯಶ್ ಅವ್ರ ಲೈಫ್ ನಾಗ ರವಿ ತರದ್ದು ಕೋಟ್ಯಾಂತರ ಜನ ಅಭಿಮಾನಿಗಳು ಇರ್ತಾರ ಅನ್ನೋ ವಿಷಯನ ಎಲ್ರು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು ಬರೀ ಯಶ್ ಅವ್ರ ಬಗ್ಗೆ ಅಷ್ಟೇ ಹೇಳಕತ್ತಿಲ್ಲ. ಇದೇ ಸೇಮ್ ಎಕ್ಸಾಂಪಲ್ ನ
ಎಲ್ಲಾ ಸ್ಟಾರ್ಸ್ ಗಳಿಗೂ ನೀವೇ ಅಪ್ಲೈ ಮಾಡ್ಕೊಳ್ರಿ. ಸೊ ನಮ್ ದೇಶದಾಗ 3 ಫೀಲ್ಡ್ಸ್ ಬಹಳ ಪಾಪ್ಯುಲರ್ ಅದಾವು. ಫಸ್ಟ್ನೇದು ಕ್ರಿಕೆಟ್, ಸೆಕೆಂಡ್ನೇದು ಪಾಲಿಟಿಕ್ಸ್, ಮೂರನೇದು ಫಿಲಿಮ್ಸ್. ನಮ್ ದೇಶದಾಗ ಪ್ರತಿಯೊಬ್ರು ಕ್ರಿಕೆಟ್ ಆಡ್ತಾರ ಮತ್ತೆ ಕ್ರಿಕೆಟ್ ನ ನೋಡ್ತಾರ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಕ್ರಿಕೆಟ್ ಅನ್ನೋದು ಒಂದ್ ಧರ್ಮ ಇದ್ದಂಗ ನಮ್ ದೇಶದಾಗ. ಸೊ ಇಷ್ಟೊಂದು ಪಾಪ್ಯುಲರ್ ಆಗಿರೋಂತ ಕ್ರಿಕೆಟ್ ಗೇಮ್ ನಾಗ ಯಾರಾದ್ರೂ ಪ್ಲೇಯರ್ಸ್ ಇದ್ರಪ್ಪ ಮತ್ತೆ ಅದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರಪ್ಪ ಅಂದ್ರ ಅವ್ರನ್ನ ದೇವ್ರ ತರನ ನೋಡೋದು ನಮ್ ಜನರು. ಫಾರ್ ಎಕ್ಸಾಂಪಲ್ ಈ ನ್ಯೂಸ್ ನ ನೋಡ್ರಿ, ಇಬ್ರು ಫ್ರೆಂಡ್ಸ್ ನಾರ್ಮಲ್ ಆಗಿ ಕ್ರಿಕೆಟ್ ಬಗ್ಗೆ ಮಾತಾಡ್ತಿರ್ತಾರ. ಇದ್ರಾಗ ಒಬ್ನು ರೋಹಿತ್ ಶರ್ಮಾ ಫ್ಯಾನು, ಇನ್ನೊಬ್ನು ವಿರಾಟ್ ಕೊಹ್ಲಿ ಫ್ಯಾನು. ಇವ್ರಿಬ್ರು ನಡುವೆ ಜಗಳ ಎಷ್ಟು ಸೀರಿಯಸ್ ಆಗತ್ತಪ್ಪ ಅಂದ್ರ ಇದ್ರಾಗ ಕೊಹ್ಲಿ ಫ್ಯಾನು ತನ್ನ ಫ್ರೆಂಡ್ ನ ಸಾಯಿಸೇ ಬಿಡ್ತಾನ. ಈ ಇನ್ಸಿಡೆಂಟ್ ನಾಗ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಡೈರೆಕ್ಟ್ ಆಗಿ ಎಲ್ಲೂ ಇನ್ವಾಲ್ವ್ ಇಲ್ಲ. ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ, ತಮಿಗೋಸ್ಕರ ಇಬ್ರು ಹೊಡೆದಾಡ್ಕೊಂಡ್ ಸತ್ರು ಅಂತ ಗೊತ್ತಾದಾಗ ಅವ್ರಿಬ್ರಿಗೂ ಅಂದ್ರೆ ರಿಯಲ್ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾಗ ಯಾವ ತರ ಅನ್ಸಿರ್ಬೋದು ಅಂತ. ಇನ್ನು ಈ ಪ್ಲೇಯರ್ಸ್ ಗಳು ನೆಮ್ಮದಿಯಾಗಿ ಪಬ್ಲಿಕ್ ಪ್ಲೇಸ್ ನಾಗ ಅಡ್ಡಾಡಂಗ ಇಲ್ಲ. ಯಾಕಪ್ಪ ಅಂದ್ರೆ ಇವ್ರು ಎಲ್ಲಾದ್ರೂ ಹೋದ್ರಪ್ಪ ಅಂದ್ರ ಸಾವಿರಾರು ಜನ ಅಲ್ಲಿ ಮುಕ್ಕರ್ಕೊಂಡ್ ಬಿಡ್ತಾರ. ಇನ್ನು IPL ಟೈಮ್ ನಾಗ ಅಂತೂ ಈ ಫ್ಯಾನ್ ವಾರ್ಸ್ ಗಳು ಇನ್ನು ನೆಕ್ಸ್ಟ್ ಲೆವೆಲ್ ಹೋಗಿರ್ತಾವ. ನೋಡ್ರಿ, ವಿರಾಟ್ ಕೊಹ್ಲಿ ಲಂಡನ್ ಹೋಗಿ ಸೆಟ್ಲ್ ಆಗಿರೋಂತ ವಿಷಯನ ಬಹಳ ಜನ ಕ್ರಿಟಿಸೈಸ್ ಮಾಡ್ತಾರ. ಬಟ್ ರಿಯಾಲಿಟಿ ಏನಂದ್ರ ಕೊಹ್ಲಿ ಇಲ್ಲೇ ನಮ್ ದೇಶದಾಗ ಇದ್ದಿದ್ರ ಲಂಡನ್ ನಾಗ ಓಡಾಡದಷ್ಟು ಫ್ರೀ ಆಗಿ ಓಡಾಡಕ್ ಆಗುತ್ತಾ? ಇನ್ನು ಪೊಲಿಟಿಕ್ಸ್ ವಿಷಯಕ್ಕೆ ಬಂದ್ರ ಒಂದ್ಸಲ ಈ ಆರ್ಟಿಕಲ್ ನ ನೋಡ್ರಿ. ತಮಿಳುನಾಡು ಪೊಲಿಟಿಷಿಯನ್ ಜಯಲಲಿತಾ ಸತ್ತಾಗ 9 ಜನ ಪ್ರಾಣ ಬಿಟ್ರು. ಈ ತರ ಬೇರೆಯವರಿಗೋಸ್ಕರ ಸಹಾಯ ಅಂತ ಜನರ ಹತ್ರ ಸ್ವಂತ ಐಡೆಂಟಿಟಿ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರೋದೇ ಇಲ್ಲ. ಕ್ರಿಕೆಟ್ ಮತ್ತೆ ಪೊಲಿಟಿಕ್ಸ್ ನಾಗ ಒಂದ್ ಲೆವೆಲ್ ಇದ್ದಂತ ಈ ಫ್ಯಾನ್ ಕಲ್ಚರ್ ಫಿಲಿಮ್ಸ್ ಬರ್ತದಂಗ ಬಹಳ ಟಾಕ್ಸಿಕ್ ಆಗ್ಬಿಡ್ತೈತಿ. ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ ಇರೋದು ರಿಯಲ್ ಲೈಫ್ ನಾಗ ಇರೋಂತ ಕ್ಯಾರೆಕ್ಟರ್ ಮತ್ತೆ ಸ್ಕ್ರೀನ್ ಮ್ಯಾಗ ತೋರಿಸ್ತಿರೋಂತ ಕ್ಯಾರೆಕ್ಟರ್ ನಡುವೆ ಬಹಳ ಡಿಫರೆನ್ಸ್ ಇರ್ತೈತಿ. ಇದಕ್ಕ ಬೆಸ್ಟ್ ಎಕ್ಸಾಂಪಲ್ ಅಂದ್ರ ಸಲ್ಮಾನ್ ಖಾನ್ ಮಾಡಿರೋಂತ 90% ಫಿಲಿಮ್ಸ್ ನಾಗ ಅವನನ್ನ ಹೀರೋ ತರ ತೋರಿಸ್ತಾರ. ಆ ಫಿಲಿಮ್ಸ್ ಗಳಾಗ ಸಲ್ಮಾನ್ ಖಾನ್ ಇನ್ನೋಸೆಂಟ್ ಜನರನ್ನ ಕೆಟ್ಟ ವಿಲನ್ಸ್ ಗಳಿಂದ ಕಾಪಾಡ್ತಾನ. ಬಟ್ ರಿಯಲ್ ಲೈಫ್ ನಾಗ ನೋಡ್ರಿ, ಸಲ್ಮಾನ್ ಖಾನ್ ಮ್ಯಾಗ ಬ್ಲಾಕ್ ಬಕ್ ಕೇಸ್ ಐತಿ. ಆಮೇಲೆ ಫುಟ್ಪಾತ್ ನಮ್ಮಕಂದ್ರ ಅಂತ ಜನರ ಮ್ಯಾಗ ಗಾಡಿ ಓಡಿಸ್ಕೊಂಡು ಹೋಗಿರೋಂತ ಕೇಸು ಐತಿ. ಇನ್ನು ತೆಲುಗು ಹೀರೋ ಬಾಲಯ್ಯ ಫ್ಯಾನ್ಸ್ ಗಳು ಫೋನ್ ಮಾಡಿದಾಗ ಬಾಯಿಗೆ ಬಂದಂಗ ಬೈದಾರ. ಆ ರೆಕಾರ್ಡಿಂಗ್ಸ್ ಎಲ್ಲ ಸಿಗ್ತಾವ ನಿಮಗೆ ಯೂಟ್ಯೂಬ್ ನಾಗ. ಆಮೇಲೆ ಡೈರೆಕ್ಟ್ ಆಗಿ ಬಾಲಯ್ಯಗ ಫ್ಯಾನ್ಸ್ ಸಿಕ್ಕಾಗ ಅವ್ರ ಜೊತೆಗೆ ಇವರು ರೂಡ್ ಆಗಿ ಬಿಹೇವ್ ಮಾಡಿರೋದು ಬಹಳ ವಿಡಿಯೋಸ್ ಗಳದಾವ ಇಂಟರ್ನೆಟ್ ಆಗ. ಅಂದ್ರ ಸತಿಗೂ ಫ್ಯಾನ್ಸ್ ಇವರಿಗೆ ಜೈಕಾರ ಆಗ್ತಾರ ಮತ್ತೆ ಇವ್ರನ್ನ ದೇವ್ರ ತರ ನೋಡ್ತಾರ. ಇನ್ ಕೆಲವು ಫ್ಯಾನ್ಸ್ ಎಷ್ಟೊಂದ್ ಮೆಂಟಲ್ ಗಳು ಇರ್ತಾರ ಅಂದ್ರ ಅವ್ರ ಹೀರೋ ಮಾಡಿರೋಂತ ಫಿಲಿಮು ಚೆನ್ನಾಗಿಲ್ಲ ಅಂದ್ರು ನಾವು ಚೆನ್ನಾಗೈತಿ ಅಂತ ಹೇಳ್ಬೇಕಂತೆ. ನಿಮ್ ಹೀರೋ ಮಾಡಿರೋಂತ ಫಿಲಿಮು ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಹೇಳಿದ್ರ ಅವರಿಗೆ ಮೆಸೇಜ್ ನಾಗ ಹೋಗಿ ಬೈಯೋದು, ಅವರಿಗೆ ಕೆಟ್ಟ ಕಮೆಂಟ್ಸ್ ಹಾಕೋದು ಮಾಡ್ತಾರ. ಈ ತರದ ಹುಚ್ಚ ಫ್ಯಾನ್ಸ್ ಗಳನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋಂತ ಹೀರೋಗಳು ಯಾವ್ದೇ ತರದ ಹೊಸ ಎಲಿಮೆಂಟ್ ಗಳನ್ನ ಟ್ರೈಯೇ ಮಾಡಕ್ ಹೋಗಲ್ಲ ಫಿಲಿಮ್ಸ್ ನಾಗ. ಆಮೇಲೆ ಆದಷ್ಟು ಕಮ್ಮಿ ಎಫರ್ಟ್ ಹಾಕಿ ಫಿಲಿಮ್ಸ್ ತೆಗಿತಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತೈತಿ ನಾನು ಏನೇ ಮಾಡಿದ್ರು ನನ್ನ ಫ್ಯಾನ್ಸ್ ನೋಡೇ ನೋಡ್ತಾರ ಅಂತ. ಆಮೇಲೆ ಈ ತರದ ಫ್ಯಾನ್ಸ್ ಕೈ ಇಲ್ಲ ಮೈನ ಚೆಕ್ ಮಾಡ್ರಿ, ಅವ್ರ ಫೇವ್ರೇಟ್ ಇರೋದು ಹೆಸರಂತೂ ನಿಮಗೆ ಸಿಕ್ತತಿ. ಆದ್ರ ಪ್ರತಿದಿನ ಅವ್ರಿಗೆ ಊಟ ಹಾಕ್ತಾರ ಅಂತ ಅವ್ರ ಅಪ್ಪ ಅಮ್ಮನ ಹೆಸರುಗಳು ಇವ್ರ ಮೈಯಾಗ ಎಲ್ಲಿ ಸಿಗಲ್ಲ. ಈ ಫ್ಯಾನ್ ನ ನೋಡ್ರಿ, ರವಿಚಂದ್ರನ್ ಸರ್ ಮಾಡಿರಂತ ಎಲ್ಲಾ ಫಿಲಿಮ್ಸ್ ಇನ್ ಹೆಸರುಗಳನ್ನು ತನ್ನ ಬಾಡಿ ತುಂಬಾ ಟ್ಯಾಟೂ ಹಾಕ್ಸ್ಕೊಂಡಾನ. ಇನ್ನು ಕೆಲವು ಫ್ಯಾನ್ಸ್ ಎಷ್ಟೊಂದು ಹುಚ್ಚಿರ್ತಾರ ಅಂದ್ರ ತಮ್ಮ ಬಾಸ್ ಬರ್ತ್ಡೇ ಇನ್ನೊಂದ್ ತಿಂಗಳೈತಿ ಅಂದಾಗ ಸ್ಟೇಟಸ್ ಸ್ಟೋರಿ ಎಲ್ಲ ಹಾಕಕ್ ಸ್ಟಾರ್ಟ್ ಮಾಡ್ತಾರ. ಆದ್ರ ಅವರಿಗೆ ತಮ್ಮ ಸ್ವಂತ ಅಪ್ಪ ಅಮ್ಮನ ಬರ್ತ್ಡೇ ಯಾವತ್ತೈತಿ ಅಂತ ಗೊತ್ತಿರಲ್ಲ. ಆಮೇಲೆ ನಮ್ಮ ಹೀರೋ ಫಿಲಿಮು ಇಷ್ಟು ಕೋಟಿ ದುಡಿತು ಅಷ್ಟು ಕೋಟಿ ದುಡಿತು ಅಂತ ಹೇಳ್ತಾರ. ಆದ್ರೆ ಇವ್ರ ಲೈಫ್ ನಾಗ ಇವತ್ತಿನ ತನಕ ₹1 ದುಡ್ದಿರಲ್ಲ. ಯಾವ್ದಾರ ದೊಡ್ಡ ಇರೋದು ಫಿಲಿಂ ರಿಲೀಸ್ ಆದಾಗ ಥಿಯೇಟರ್ ಹೊರಗಡೆ ಬಂದು ಇವ್ರು ಕೊಡ್ತಾರಂತ ರಿವ್ಯೂಗಳನ್ನ ನೀವು ನೋಡ್ರಿ ಒಂದ್ಸಲ. ಅವು ಎಷ್ಟೊಂದು ಫೇಕ್ ಇರ್ತಾವಪ್ಪ ಅಂದ್ರ ಆ ಫಿಲಿಂ ಎಷ್ಟೇ ಕೆಟ್ಟದಾಗಿದ್ರು ಫ್ಯಾನ್ಸ್ ಗಳು ಹೊರಗಡೆ ಬಂದು ಈ ಫಿಲಿಮು ಬಹಳ ಚೆನ್ನಾಗಿತ್ತು, ಇದಕ್ಕ ಆಸ್ಕರ್ ಸಿಗ್ಬೇಕು ಅನ್ನೋ ಲೆವೆಲ್ಗೆ ಹೇಳ್ತಾರ. ಮಾತ್ರ ಖತರ್ನಾಕ್ ಅದ. ನಿನ್ನೆ ತನ ಪ್ರಭಾಸ್ ಫ್ಯಾನ್, ಇವತ್ತು ಮಾರ್ಟಿನ್ ಫ್ಯಾನ್. ಆಮೇಲೆ ಇವರು ಫಿಲಿಂಗಳನ್ನ ನೋಡಕರ ಎಷ್ಟು ಗಲಾಟೆ ಮಾಡ್ತಿರ್ತಾರಪ್ಪ ಅಂದ್ರ ಸ್ಕ್ರೀನ್ ಮ್ಯಾಗ ಹೀರೋ ಹೇಳ್ತಾರಂತ ಡೈಲಾಗ್ಸ್ ನಾರ್ಮಲ್ ಜನರಿಗೆ ಕೇಳಿಸೋದೇ ಇಲ್ಲ. ಬೇಕಿದ್ರೆ ನೆಕ್ಸ್ಟ್ ಟೈಮ್ ಇಂದ ನೋಡ್ರಿ, ಯಾವ್ದ್ರ ದೊಡ್ಡ ಇರೋದು ಫಿಲಿಂ ರಿಲೀಸ್ ಆದಾಗ ಅಲ್ಲಿ ಒಂದೇ ಒಂದು ಹುಡುಗಿ ಸತಿಗೂ ನಿಮಗೆ ಸಿಗಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಸತಿಗೂ ಕ್ಲಿಯರ್ ಆಗಿ ಗೊತ್ತೈತಿ ಇಲ್ಲಿ ಬಹಳ ಗಲಾಟೆ ನಡೀತೈತಿ, ಹೆಂಗ್ ಬೇಕಂಗ್ ನಮ್ ಜೊತೆಗೆ ಜನರು ಮಿಸ್ಬಿಹೇವ್ ಮಾಡೋ ಚಾನ್ಸಸ್ ಇರ್ತೈತಿ ಅಂತ. ಆಬ್ವಿಯಸ್ಲಿ ನಾನು ಎಲ್ಲಾ ಫ್ಯಾನ್ಸ್ ಹಿಂಗ ಇರ್ತಾರ ಅಂತ ಹೇಳಕತ್ತಿಲ್ಲ. ಕೆಲವು ಹುಚ್ಚ ಫ್ಯಾನ್ಸ್ ಗಳು ಈ ತರ ಬಿಹೇವ್ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕತ್ತಿರೋದು. ಇನ್ನು ಕೆಲವರು ಯಾವ ಲೆವೆಲ್ಗೆ ಹುಚ್ಚಿರ್ತಾರ ಅಂದ್ರ ಸ್ಕ್ರೀನ್ ಮ್ಯಾಗ ಹೀರೋ ಆಕ್ಟಿಂಗ್ ಮಾಡ್ತಿದ್ರ ಇವ್ರು ಇಲ್ಲಿ ಸೀಟ್ ನ ಕುತ್ಕೊಂಡು ಓವರ್ ಆಕ್ಟಿಂಗ್ ಮಾಡ್ತಿರ್ತಾರ. ಇದಕ್ಕ ಬೆಸ್ಟ್ ಎಕ್ಸಾಂಪಲ್ ಕಾಂತಾರ ಫಿಲ್ಮು. ಫಿಲಿಂ ಚೆನ್ನಾಗೈತೆ ಅನ್ನೋ ವಿಷಯ ನನಗೂ ಗೊತ್ತೈತಿ. ಬಟ್ ಈ ತರ ಕುತ್ಕೊಂಡು ಗಲಾಟೆ ಮಾಡಿ ಫಿಲಿಂ ನೋಡ್ತಾರ ಅಂತ ಜನರದು ಎಕ್ಸ್ಪೀರಿಯನ್ಸ್ ಹಾಳು ಮಾಡೋದು ಎದಕ್ಕ? ಆಮೇಲೆ ಈ ತರದ ಹುಚ್ ಫ್ಯಾನ್ಸ್ ಗಳಿಗೆ ಎಲ್ಲಿ ಹೆಂಗ್ ಬಿಹೇವ್ ಮಾಡ್ಬೇಕನ್ನ ಬೇಸಿಕ್ ಕಾಮನ್ ಸೆನ್ಸ್ ಇರಲ್ಲ. ಇಲ್ಲಿ ನೋಡ್ರಿ, ವಿಜಯ್ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಗ್ಲಾಸ್ ಹೊಡೆದ್ರು. ಆಮೇಲೆ ಇನ್ನೊಂದ್ ಥಿಯೇಟರ್ ಹತ್ರ ವಿಜಯ್ ಮತ್ತೆ ಅಜಿತ್ ಫ್ಯಾನ್ಸ್ ಗಳು ಹೊಡೆದಾಡಕತ್ತಾರ. ಇನ್ನು ಆನ್ಲೈನ್ ನಾಗಂತೂ ಎನಿ ಟೈಮ್ ಫ್ಯಾನ್ ವಾರ್ಸ್ ಗಳು ನಡೀತಾನ ಇರ್ತಾವು. ಸೊ ಈ ತರ ಹುಚ್ ಫ್ಯಾನ್ಸ್ ಗಳ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಂಡ್ರ ಅಂತ ಹೀರೋನ್ ಟೀಮ್ ನರು ನಮ್ ಫಿಲಿಮು ಫಸ್ಟ್ನೇ ದಿನ ಅಷ್ಟು ದುಡಿತು ಇಷ್ಟು ದುಡಿತು ಅಂತ ಫೇಕ್ ನಂಬರ್ಸ್ ಗಳನ್ನ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಾಗ ಹಬ್ಸ್ತಾರ. ಅದು ಫೇಕೋ ಇಲ್ಲ ರಿಯಲ್ ಅಂತ ಚೆಕ್ ಕೂಡ ಮಾಡಲ್ಲ ಈ ಫ್ಯಾನ್ಸ್ ಗಳು. ಅದನ್ನೇ ನಿಜ ಅನ್ಕೊಂಡು ಎಲ್ಲ ಕಡೆ ಹಬ್ಸ್ತಾರೆ. எத்தனை ப்ரொடியூசர்ஸ் வந்து நூலாகி அந்த தப்பை போட்டால் அந்த ஹீரோ படத்தை போட்டாங்க. அதுக்காக எல்லா படமும் 500 கோடி 600 கோடி 1000 கோடி அதெல்லாம் நம்ம ஊர் இப்போ உதாரணம் சொல்கிறோம்.
ಇಲ್ಲಿರೋಂತ ಮೇನ್ ಪ್ರಾಬ್ಲಮ್ ಮೈಂಡ್ ಸೆಟ್ದು. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಈ ತರ ಬಿಹೇವ್ ಮಾಡೋ ಅಂತ ಹುಚ್ ಫ್ಯಾನ್ಸ್ ಗಳಿಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ಸೆಲ್ಫ್ ಐಡೆಂಟಿಟಿ ಅನ್ನೋದು ಇರೋದೇ ಇಲ್ಲ. ಬೇಸಿಕಲಿ ಅವ್ರ ಲೈಫ್ ನಾಗ ಬಹಳ ಸ್ಯಾಡ್ನೆಸ್ ಇರ್ತೈತಿ ಮತ್ತೆ ಅವ್ರ ಲೈಫ್ ನ ಖುಷಿ ಅನ್ನೋದು ಇರೋದೇ ಇಲ್ಲ. ಇನ್ನು ಗುರಿ ಅಂತೂ ಮೊದ್ಲೇ ಇರಲ್ಲ. ಸೊ ಇದರಿಂದಾಗಿ ಅವರು ನನ್ನ ಹೀರೋ ಲೈಫ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ನನ್ನ ಹೀರೋಗ ಯಾರ ಬೈದ್ರ ಅದು ನನಗೆ ಬೈದಂಗ, ನಮ್ ಹೀರೋಗ ಸ್ವಲ್ಪ ನೋವಾದ್ರೂ ಅದು ನನಗೆ ನೋವಾದಂಗ ಅನ್ನೋ ಟೈಪ್ ಫೀಲ್ ಆಕಾರ. ಸೊ ಈ ಎಲ್ಲ ರೀಸನ್ಸ್ ಇಂದ ಆಗಿ ನಮ್ ಹೀರೋ ಮತ್ತೆ ನಿಮ್ ಹೀರೋ ಅಂತ ಹೊಡೆದಾಡ್ತಾರೆ ಹೊರತು ನಾವೆಲ್ಲ ಒಂದೇ ಇಂಡಸ್ಟ್ರಿ ಒಂದೇ ತರದ ಫಿಲಿಮ್ಸ್ ಗಳನ್ನ ಮಾಡಕತ್ತೀವಿ ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ನೋಡ್ರಿ ಬೇರೆ ದೇಶಗಳಿಗೂ ದೊಡ್ಡ ದೊಡ್ಡ ಫಿಲಿಂ ಸ್ಟಾರ್ಸ್ ಗಳದಾರ, ಅಲ್ಲಿ ಅವ್ರಿಗೆ ಬಹಳ ಫ್ಯಾನ್ಸ್ ಅದಾರ. ಅಲ್ಲಿ ಜನಗಳು ಥಿಯೇಟರ್ ಹೋಗಿ ಫಿಲಿಂ ನೋಡ್ತಾರ, ಚೆನ್ನಾಗಿತ್ತಪ್ಪ ಅಂದ್ರೆ ಹೊಗಳ್ತಾರ, ಇಲ್ಲ ಅಂದ್ರೆ ಬೈದು ವಾಪಸ್ ಮನೆಗೆ ಬಂದು ಅವ್ರವ್ರ ಕೆಲಸ ನೋಡ್ಕೊಂತಾರ. ಆದ್ರೆ ನಮ್ ದೇಶದಾಗ ಇರೋಂತ ಕೆಲವು ಹುಚ್ಚು ಫ್ಯಾನ್ಸ್ ಗಳು ತಮ್ಮ ಫೇವರೇಟ್ ಹೀರೋ ಫಿಲಿಮ್ಸ್ ನ ನೋಡಿ ಅವ್ನ್ ಬರೀ ಆಕ್ಟ್ ಮಾಡಕತ್ತಾನ ಅಂತ ಯೋಚನೆ ಮಾಡಲ್ಲ. ಅವ್ರನ್ನ ದೇವ್ರು ಅಂತ ಅನ್ಕೊಂಡು ಅವರಿಗೋಸ್ಕರ ಜೀವ ಕೊಡಕ್ಕೂ ರೆಡಿ ಆಗ್ಬಿಡ್ತಾರ. ಆಬ್ವಿಯಸ್ಲಿ ನಾನಿಲ್ಲಿ ಎಲ್ಲಾ ಫ್ಯಾನ್ಸ್ ಗಳ ಬಗ್ಗೆನೂ ಹೇಳಕತ್ತಿಲ್ಲ, ಕೆಟ್ಟದಾಗ ಬಿಹೇವ್ ಮಾಡೋ ಅಂತ ಕೆಲವು ಹುಚ್ಚು ಫ್ಯಾನ್ಸ್ ಗಳ ಬಗ್ಗೆ ಹೇಳಕತ್ತೀನಿ. ಈಗಂತೂ ಕೆಲವರು ಬಿಗ್ ಬಾಸ್ ನಾಗ ಕಂಟೆಸ್ಟೆಂಟ್ಸ್ ಗೆ ವೋಟ್ ಮಾಡ್ಸಕ್ಕೋಸ್ಕರ ಹೋರಾಟ ಮಾಡಕತ್ತಾರ. ಆಬ್ವಿಯಸ್ಲಿ ನಮ್ ದೇಶದಾಗ ರೋಡ್ ಗಳು ಸರಿ ಇಲ್ಲ, ಯೂತ್ಸ್ ಹತ್ರ ಜಾಬ್ ಇಲ್ಲ, ಕರಪ್ಷನ್ ಬಹಳ ಐತಿ. ಇಂತ ಸೀರಿಯಸ್ ವಿಷಯಗಳ ಬಗ್ಗೆ ಇವತ್ತರೆಗೂ ಯಾರು ಸ್ಟ್ರೈಕ್ ಮಾಡ್ಲಿಲ್ಲ. ಆದ್ರೆ ಬಿಗ್ ಬಾಸ್ ನಾಗಿರೋ ಅಂತ ಕಂಟೆಸ್ಟೆಂಟ್ ಗೆ ವೋಟ್ ಮಾಡ್ಸಕ್ಕೋಸ್ಕರ ಸ್ಟ್ರೈಕ್ ಮಾಡಕತ್ತಾರ. ಇದ್ರಾಗೆ ನಾವು ಅರ್ಥ ಮಾಡ್ಕೋಬಹುದು ಇಂಡಿಯಾದಾಗಿರೋಂತ ಹುಚ್ಚು ಫ್ಯಾನ್ ಕಲ್ಚರ್ ಎಷ್ಟೊಂದು ವರ್ಸ್ಟ್ ಐತಿ ಅಂತ. ಸೊ ಫೈನಲ್ ಆಗಿ ನಾನು ಹೇಳೋದೇನಂದ್ರ, ನಿಮಗೆ ನಿಮ್ ಬಾಸು ದೇವ್ರಾಗಿರ್ಬೋದು, ಆದ್ರೆ ನಿಮ್ ಬಾಸಿಗೆ ನಿಮ್ಮಂತ ಅಭಿಮಾನಿಗಳು ಕೋಟ್ಯಾಂತರ ಜನ ಇರ್ತಾರ. ಸೊ ನೆಕ್ಸ್ಟ್ ಟೈಮ್ ನಾನು ಆ ಹೀರೋ ಫ್ಯಾನು ಈ ಹೀರೋ ಫ್ಯಾನು ಅಂತ ಹೇಳ್ಕೊಳಕ್ಕಿಂತ ಮುಂಚೆ ಆ ಹೀರೋ ನಿಮಗೋಸ್ಕರ ಏನ್ ಮಾಡ್ಯಾನ ಅಂತ ಒಂದ್ಸಲ ಯೋಚನೆ ಮಾಡ್ರಿ. ವಿಡಿಯೋ ಎಂಡ್ ಮಾಡಕ್ಕಿಂತ ಮುಂಚೆ ಒಂದ್ ಲೈನ್ ನ ಹೇಳ್ತೀನಿ. ಈಗಿನ ಕಾಲದಾಗ ಕೆಲವು ಫ್ಯಾನ್ಸ್ ಗಳು ಅವ್ರ ಸ್ವಂತ ಅಪ್ಪಗ್ ಬೈದ್ರು ಬೈಸ್ಕೊಂಡ್ಬಿಡ್ತಾರ, ಆದ್ರೆ ಅವ್ರ ಫೇವರೇಟ್ ಹೀರೋಗ್ ಬೈದ್ರು ಮಾತ್ರ ಬೈಸ್ಕೊನಲ್ಲ. ಈ ಒಂದ್ ಮೈಂಡ್ ಸೆಟ್ ಜನರದು ಚೇಂಜ್ ಆದ್ರ ವಾಸಿ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಕೆಲವೊಂದು ಫ್ಯಾನ್ಸ್ ಗಳು ಹುಚ್ಚರ ತರ ಬಿಹೇವ್ ಮಾಡಕ ರೀಸನ್ ಏನಿರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಆಗ ಕಮೆಂಟ್ ಮಾಡ್ರಿ.